ರಾಜ್ಯ ಸರ್ಕಾರ 3 ವರ್ಷಗಳನ್ನು ತುಂಬುವ ಹೊಸ್ತಿಲಲ್ಲಿದೆ. ನಾಳೆ ಆಯಿತು ಅಂತ ಹೇಳಿದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ನಾಡಿದನೇ ದಿವಸಕ್ಕೆ ಸರ್ಕಾರ 3 ವರ್ಷದ ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೆಯುವಂಥದ್ದು. ಆದರೆ ಅದಕ್ಕಿಂತ ಹಿಂದಿನ ದಿವಸವೇ ಅಂದರೆ ನಾಳೆನೇ 3 ವರ್ಷ ತುಂಬಿದ ದಿವಸಕ್ಕೇ ಸರಿಯಾಗಿ ಸರ್ಕಾರ ಸಾಧನಾ ಸಮಾವೇಶ ಅಂತ ಮಾಡೋದಕ್ಕೆ ಹೊರಟಿದೆ. ಆದರೆ ಈ ಸಾಧನಾ ಸಮಾವೇಶ ಒಂದು ಕಡೆಯಿದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ಸಚಿವ ಸಂಪುಟದ ಪುನರ್ರಚನೆ, ಹೀಗೆ ಅನೇಕ ಪಟ್ಟಿಗಳು ಕಾಂಗ್ರೆಸ್ನಲ್ಲಿ ರೆಡಿಯಾಗಿ ಕುಳಿತಿದ್ದಾವೆ. ಆ ಪಟ್ಟಿಗಳ ಪರಿಶೀಲನೆ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವುದರ ಬಗ್ಗೆ ಈಗ ಮಾಹಿತಿಗಳಿದ್ದಾವೆ. ಕೇರಳಂನಲ್ಲಿ ಅಳೆದು ತೂಗಿ 12 ದಿವಸಗಳ ಆಟದ ನಂತರ ಇತ್ಯರ್ಥ ಮಾಡ್ಕೊಂಡ್ರು, ಒಬ್ಬರನ್ನು ಮುಖ್ಯಮಂತ್ರಿ ಅಂತೇಳಿ ಆಯ್ಕೆ ಮಾಡಿಕೊಂಡ್ರು. ಈಗ ಕರ್ನಾಟಕದ ಕತೆ ಏನು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಚ್ಚಾಟಕ್ಕೆ ಹೈಕಮಾಂಡ್ ಬ್ರೇಕ್ ಬೀಳುತ್ತಾ? ಸಾಧನಾ ಸಮಾವೇಶದ ಹೊತ್ತಲ್ಲೇ ನಾನಾ ರೀತಿಯ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಸಾಗ್ತಾ ಇದ್ದಾವೆ. ಯಾರು ಏನು ಮಾಡಿದ್ರೆ ಹೀಗೆ ಅಂತೇಳಿ ಸಾಧನಾ ಸಮಾವೇಶ, ಕುರ್ಚಿ ಕಚ್ಚಾಟದ ಬೆನ್ನಲ್ಲೇ ಟೆಂಪಲ್ ರನ್ ಕೂಡ ನಡೀತಾ ಇದೆ. ಇವತ್ತು ಸಂಜೆ ತಿರುಪತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ. ನಾಳೆ ಮುಂಜಾನೆಯೇ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡು ಅಲ್ಲಿಂದ ನಂತರ ಅವರು ತುಮಕೂರಿಗೆ ಬರ್ತಾರಂತೆ. ಹಾಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಮೊನ್ನೆ ತಮ್ಮ ಜನ್ಮದಿನದ ದಿವಸದಂದು ಅವರು ತಮಿಳುನಾಡಿಗೆ ಹೋಗಿದ್ರು. ತಿರುಚೆಂದೂರಿನ ಮುರುಗನ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು, ಅಲ್ಲಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದಿದ್ರು. ಈಗ ನಾಳೆ ಮತ್ತೆ ಅವರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಳ್ಳೋದಕ್ಕಾಗಿ ಇವತ್ತು ರಾತ್ರಿನೇ ಅವರು ತಿರುಪತಿಯನ್ನು ತಲುಪ್ತಾರೆ. ನಾಳೆ ಬೆಳಗ್ಗೆನೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ನಂತರ ಅವರು ನೇರವಾಗಿ ತುಮಕೂರಿಗೆ ಬರ್ತಾರೆ. ತುಮಕೂರಿನಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ನ ಸಾಧನಾ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಆದರೆ ಇಲ್ಲಿ ಸರ್ಕಾರದ ಸಾಧನಾ ಸಮಾವೇಶದ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಲೆಕ್ಕಾಚಾರಗಳು, ಯಾಕಂದರೆ ಸಾಧನೆಯ ನಂತರ ಈಗ ಸಂಧಾನಕ್ಕೂ ಕೂಡ ವೇದಿಕೆಯೊಂದು ಸಜ್ಜಾಗ್ತಾ ಇದೆ. ಕಾಂಗ್ರೆಸ್ನ ನಾಯಕರುಗಳೆಲ್ಲ, ಘಟಾನುಘಟಿ ನಾಯಕರುಗಳೆಲ್ಲ ಇವತ್ತು ತಿರುವನಂತಪುರಂನಲ್ಲಿದ್ದರು. ಮುಖ್ಯಮಂತ್ರಿಯಾಗಿ ವಿ ಡಿ ಸತೀಶನವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ವಿ ಡಿ ಸತೀಶನವರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು, ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಈಗ ಕೇರಳಂ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿಎಂ ಹಾಗೂ ಡಿಸಿಎಂ ಅವರೇನು ಹೋಗಿದ್ರು. ಈ ಸಂದರ್ಭದಲ್ಲಿನೇ ರಾಹುಲ್ ಗಾಂಧಿ ಅವರ ಜೊತೆಗೆ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೂ ಕೂಡ ಮಾತುಕತೆಗಳು ನಡೆದಿದ್ದಾವೆ. ಸಮಾರಂಭಕ್ಕೂ ಮೊದಲು ವೇದಿಕೆಯ ಮೇಲೂ ಸಿಎಂ ಡಿಸಿಎಂ ಅವರ ಹವಾ ಕೂಡ ಬಹಳ ಜೋರಾಗಿತ್ತು. ಇಬ್ಬರು ನಾಯಕರುಗಳು ಕೂಡ ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ ಸಿಎಂ ಡಿಸಿಎಂ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಕೇರಳದಲ್ಲಿ ಹೋಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಮಾಣ ವಚನಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿಯವರ ನಡುವೆ ಭೇಟಿ ನಡೆದಿದೆ. ಈ ಸಂದರ್ಭದಲ್ಲಿನೇ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಆದಷ್ಟು ಬೇಗನೆ ಕರೀತೀನಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ. ವಿಲ್ ಮೀಟ್ ಯು ಸೂನ್ ಅಂತ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ಕಾಯ್ತಾ ಇದ್ದಾರೆ ಆ ಭೇಟಿಗಾಗಿ. ಅವ್ರದ್ದು ಕೂಡ ಒಂದಿಷ್ಟು ಬೇಡಿಕೆಗಳ ಪಟ್ಟಿ ರೆಡಿಯಾಗಿದೆ. ಹೈಕಮಾಂಡ್ ಹೇಳಿದಂತೆಯೇ ನಾನು ಕೇಳ್ತೀನಿ, ಹೈಕಮಾಂಡ್ ಬಯಸಿದ್ರೆ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ, ಹೈಕಮಾಂಡ್ ಆದೇಶವೇ ಅಂತಿಮ, ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ. ಇದು ಸಿದ್ದರಾಮಯ್ಯನವರು ಇತ್ತೀಚಿನ ಸ್ಟೇಟ್ಮೆಂಟ್ಗಳು. ಈಗ ಹೈಕಮಾಂಡ್ ಮುಂದೆ ಅವ್ರು ಹೇಳಿದ್ದನ್ನೆಲ್ಲ ಕೇಳುವಂಥವರು ಕೂಡ ತಮ್ಮದೇ ಆದಂತಹ ಪಟ್ಟಿಗಳನ್ನು ರೆಡಿ ಮಾಡಿ ಹೋಗ್ತಾರೆ. ಸಿಎಂಗೆ ಸದ್ಯದಲ್ಲೇ ದೆಹಲಿಗೆ ಬುಲಾವು ನೀಡೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಸುಳಿವನ್ನ ನೀಡಿದ್ದಾರೆ. ನಾವು ಸದ್ಯದಲ್ಲೇ ಭೇಟಿಯಾಗೋಣ ಅಂತ ಹೇಳಿದ್ದಾರೆ. ಇವತ್ತು ಕೇರಳದ ಸರ್ಕಾರ ರಚನೆ ಮತ್ತು ಅದಾದ ಮೇಲೆ ಸಂಪುಟದ ರಚನೆಗಳು ಇವೆಲ್ಲವೂ ಕೂಡ ಪ್ರಕ್ರಿಯೆ ಮುಗಿದ ತಕ್ಷಣವೇ ಮುಖ್ಯಮಂತ್ರಿಯವ್ರನ್ನ ಹಾಗೂ ಉಪಮುಖ್ಯಮಂತ್ರಿಯವರನ್ನ ದೆಹಲಿಗೆ ಕರೆಸ್ಕೊಳ್ಬಹುದು. ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ಕರೆಸಿ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಹಾಕುವ ಸರ್ಕಸ್ ನಡೆಯಬಹುದು. ಯಾಕಂದ್ರೆ ಆಲ್ರೆಡಿ ಭಾರತೀಯ ಜನತಾ ಪಕ್ಷ ಮುಂದಿನ 2 ವರ್ಷಗಳ ನಂತರ ನಡೆಯಲಿರುವ ಕರ್ನಾಟಕದ ಚುನಾವಣೆಗೆ ತನ್ನ ತಯಾರಿಗಳನ್ನು, ತಾಲೀಮನ್ನು ಆರಂಭಿಸ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ಗೂ ಕೂಡ ಗೊತ್ತಿರುವ ವಿಚಾರಣೆ. ಹೀಗಾಗಿ ಕಾಂಗ್ರೆಸ್ನವರು ಕೂಡ ಮುಂದಿನ 2 ವರ್ಷಗಳನ್ನ ಗಮನದಲ್ಲಿಟ್ಟುಕೊಂಡೇ ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಸರ್ಕಾರವೇನೋ ಇದೆ, ಆದರೆ 2 ವರ್ಷಗಳ ನಂತರ ಚುನಾವಣೆ ಬರುವಂಥದ್ದು ನಿಶ್ಚಿತ. ಆ ಸಂದರ್ಭದಲ್ಲಿ ಪಕ್ಷ ಹೇಗೆ ತಯಾರಾಗಬೇಕು? 1-to-1 ಮೀಟಿಂಗ್ ಬಳಿಕ ಜೊತೆಗೆ ಕೂರಿಸಿಕೊಂಡು ರಾಹುಲ್ ಗಾಂಧಿ ಅವರು ಸಂಧಾನ ನಡೆಸುವ ಸಾಧ್ಯತೆ ಇದೆ. ಇಬ್ಬರನ್ನು ಕೂಡ ಮೊದಲಿಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಬಹುದು. ಅವರವರ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರಗಳನ್ನು ತಿಳ್ಕೊಳ್ಬಹುದು. ಅದಾದ ನಂತರ ಇಬ್ಬರನ್ನೂ ಜೊತೆಯಾಗಿ ಕೂರಿಸಿಕೊಂಡು ಸಂಧಾನ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಜೊತೆಯಲ್ಲೇ ಹೋಗಬೇಕು,
ಇದು ಸದ್ಯಕ್ಕೆ ಕಾಂಗ್ರೆಸ್ಗಿರುವಂತಹ ಅನಿವಾರ್ಯತೆ. ಜೊತೆಯಲ್ಲೇ ಸಾಗಬೇಕು. ಈ ಸಂಧಾನ ಸರ್ಕಸ್ ಹಾಗಾದ್ರೆ ಏನೇನು ನಡಿಬಹುದು, ಯಾವ ಕಾರಣಕ್ಕಾಗಿ ನಡಿಬಹುದು ಅನ್ನುವಂಥದ್ದು. ಇಬ್ಬರು ನಾಯಕರುಗಳನ್ನ ರಾಹುಲ್ ಗಾಂಧಿ ಅವರು ಕರೆಸ್ಕೊಂಡು ಮಾತನಾಡುವಾಗ CM DCM ಕುರ್ಚಿ ಕದನದ ವಿಚಾರ ಸಹಜವಾಗಿಯೇ ಪ್ರಸ್ತಾಪ ಆಗುವಂಥದ್ದು. ಯಾಕಂದ್ರೆ ಎರಡೂ ಕಡೆಗಳಿಂದ ಇರುವಂತಹ ಬೇಡಿಕೆಗಳು, ಎರಡೂ ಕಡೆಗಳಿಂದ ಆಗ್ತಾ ಇರುವಂತಹ ಒತ್ತಡ, ಎರಡೂ ಕಡೆಯಿಂದ ಬರ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು, ಎಲ್ಲ ಕಾರಣಕ್ಕಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನು ನಡೆಸಬಹುದು. ಆರೋಪ ಪ್ರತ್ಯಾರೋಪಗಳು ಕೂಡ ಇದ್ದಾವೆ ಇಬ್ಬರ ನಡುವೆಯೂ, ಇಬ್ಬರು ಬಣಗಳ ನಡುವೆ. ನೇರವಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಎಂದೂ ಬಹಿರಂಗವಾಗಿ ಒಬ್ಬರು ಇನ್ನೊಬ್ಬರ ಮೇಲೆ ಟೀಕೆಯನ್ನು ಮಾಡಿಲ್ಲ, ಆರೋಪ ಮಾಡಿಲ್ಲ, ಪ್ರತ್ಯಾರೋಪ ಮಾಡಿಲ್ಲ. ಆದರೆ ಅವರ ಎರಡು ಬಣಗಳವರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲದಿರುವಂಥ ವಿಚಾರ ಅಲ್ಲ. ಅವ್ರಿಗೂ ಕೂಡ ರಾಜ್ಯದ ವಿದ್ಯಮಾನಗಳು ತಲುಪ್ತಾ ಇರ್ತವೆ. ಶಾಸಕರ ನಡೆ ಮತ್ತು ನಿರ್ಧಾರ, ಯಾಕಂದ್ರೆ ವಿಶೇಷವಾಗಿ ಶಾಸಕರು ಹೇಳ್ತಾ ಇರುವಂತಹ ಮಾತುಗಳು, ಅದು ರಾಮನಗರದ ಶಾಸಕರಿರ್ಬೋದು ಅಥವಾ ಈ ಕಡೆ ಮಧುಗಿರಿಯ ಶಾಸಕರಿರ್ಬೋದು, ಮತ್ತೊಂದು ಕಡೆ ಚನ್ನಗಿರಿ ಶಾಸಕರು ಮಾತಾಡುವಂಥ ರೀತಿ ಇರ್ಬೋದು, ಹೀಗೆ ಬಹಳಷ್ಟು ಶಾಸಕರು ಏನೇನು ಮಾತನಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಶಾಸಕರ ನಡೆ ನಿರ್ಧಾರದ ಬಗ್ಗೆ, ಬಣ ಬಡಿದಾಟಗಳ ಬಗ್ಗೆಯೂ ಕೂಡ ಚರ್ಚೆಗಳು ನಡೀಬಹುದು. ಯಾಕೆಂದರೆ ಬಣ ಬಡಿದಾಟ ಇಲ್ಲಿ ನಡೀತಾ ಇರುವಂಥದ್ದು, ಅದರಲ್ಲಿ ಯಾವುದೇ ರೀತಿಯಾದಂತಹ ಮುಚ್ಚುಮರೆಗಳಿಲ್ಲ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟ ಅವರ ಪಕ್ಷದ ನಾಯಕತ್ವಕ್ಕೆ ಗೊತ್ತಾಗದ ರೀತಿಯಲ್ಲಿ ಬಹಳ ಸೀಕ್ರೆಟ್ ಆಗಿ ನಡೀತಾ ಇಲ್ಲ, ಇದು ಬಹಳ ಓಪನ್ ಆಗಿನೇ ನಡೀತಾ ಇರುವಂತಹ ಯುದ್ಧ. ಹೀಗಾಗಿ ಬಣ ಬಡಿದಾಟದ ಬಗ್ಗೆಯೂ ಕೂಡ ಚರ್ಚೆಗಳು ನಡೀಬಹುದು. ಮತ್ತು ಸರ್ಕಾರದ ಇಲಾಖೆಗಳ ಕೆಲಸದ ಬಗ್ಗೆ, ಯಾಕಂದರೆ ಒಂದು ಸರ್ಕಾರದ ಜನಪ್ರಿಯತೆ ನಿಂತಿರುವಂಥದ್ದು ಆ ಸರ್ಕಾರ ಕೊಡ್ತಿರುವಂತಹ ಕಾರ್ಯಕ್ರಮಗಳ ಮೇಲೆ, ಆ ಸರ್ಕಾರದ ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇರುವಂತಹ ರೀತಿಯ ಮೇಲೆ ಮತ್ತು ಆ ಇಲಾಖೆಗಳ ಸಚಿವರುಗಳ ಕಾರ್ಯನಿರ್ವಹಣೆಯ ಮೇಲೆ. ಹೀಗಾಗಿ ಸರ್ಕಾರದಲ್ಲಿ ಇಲಾಖೆಗಳ ಕೆಲಸ ಹೇಗೆ ನಡೀತಾ ಇದೆ, ಯಾರ ಸಾಧನೆ ಏನು ಅನ್ನೋದರ ಬಗ್ಗೆ, ಹಾಗೆಯೇ ಕಾರ್ಯಕರ್ತರಲ್ಲಿ ಇರುವಂತಹ ಕಳವಳ, ಪಕ್ಷದ ಕಾರ್ಯಕರ್ತರಲ್ಲಿ ಇರತಕ್ಕಂತಹ ಕಳವಳ ನಿವಾರಿಸುವಂಥದ್ದು ರಾಹುಲ್ ಗಾಂಧಿಯವರ ಮೊದಲ ಆದ್ಯತೆ ಆಗಬೇಕಾಗತ್ತೆ. ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವುದರ ಬಗ್ಗೆ. ಹೀಗಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಬಹುದು. ಪ್ರತಿಪಕ್ಷಗಳೊಂದಿಗಿನ ಸಂಪರ್ಕ, ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನುವಂಥದ್ದು ಕರ್ನಾಟಕದ ಮಟ್ಟಿಗೆ ಅನೇಕ ವರ್ಷಗಳಿಂದ ಬರ್ತಾ ಇರುವಂಥ ಆರೋಪ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಿದೆ. ಹೀಗಾಗಿ ಪ್ರತಿಪಕ್ಷಗಳೊಂದಿಗಿನ ಸಂಪರ್ಕದ ಬಗ್ಗೆಯೂ ಕೂಡ ನಮ್ಮ ನಾಯಕರುಗಳು ಪ್ರತಿಪಕ್ಷದವರ ಜೊತೆಗೆ ಸಂಪರ್ಕ ಹೊಂದಿದ್ದಾರೆ ಅನ್ನುವಂತಹ ಆರೋಪಗಳಿದಾವಲ್ಲ, ಅದರ ಬಗ್ಗೆಯೂ ಕೂಡ ಚರ್ಚಿಸಬಹುದು. ಭ್ರಷ್ಟಾಚಾರದ ಆರೋಪಗಳ ಬಗ್ಗೆಯೂ ಕೂಡ ಚರ್ಚಿಸಬಹುದು. ಕಾಂಗ್ರೆಸ್ನಲ್ಲಿ ಎದುರಾಗ್ತಾ ಇರುವಂತಹ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ, ಬದಲಾವಣೆಯ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ, ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿದ್ರೆ ಏನಾಗುತ್ತೆ, ಬದಲಾಯಿಸದೇ ಇದ್ರೆ ಏನಾಗುತ್ತೆ, ಶಿವಕುಮಾರ್ ಅವರನ್ನ PCC ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಿದ್ರೆ ಏನಾಗುತ್ತೆ, ಬದಲಾಯಿಸದೇ ಇದ್ರೆ ಏನಾಗುತ್ತೆ, ಯಾವ ಹುದ್ದೆಯಲ್ಲಿ ಯಾರಿರಬೇಕು, ಏನು ಮಾಡಬೇಕು, ಯಾವ ಸ್ವರೂಪದಲ್ಲಿ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದರೆ ಏನಾಗಬಹುದು, ಏನಾಗದೇ ಇರಬಹುದು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ಮಾಡಬಹುದು. ಹಾಗೆಯೇ ಗಟ್ಟಿ ನಿರ್ಧಾರದ ಪರಿಣಾಮ, ಒಂದು ವೇಳೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವ ತೀರ್ಮಾನವನ್ನು ಕೈಗೊಂಡ್ರೆ ಆಗ ಶಿವಕುಮಾರ್ ಅವರ ಕಡೆಯಿಂದ ಬರಬಹುದಾಗಿರುವಂತಹ ರಿಯಾಕ್ಷನ್ ಏನಿರಬಹುದು, ಯಾವ ರೀತಿಯಾಗಿ ಅವರು ಸ್ವೀಕರಿಸಬಹುದು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ನಡೆಸಬಹುದು. ಹಾಗೆಯೇ ಶಿವಕುಮಾರ್ ಅವ್ರನ್ನ ಒಂದು ವೇಳೆ ಮುಖ್ಯಮಂತ್ರಿ ಮಾಡೋದಿದ್ರೆ ಆಗ ಸಿದ್ದರಾಮಯ್ಯನವರ ಕಡೆಯಿಂದ ಬರಬಹುದಾಗಿರುವಂತಹ ರಿಯಾಕ್ಷನ್ ಏನಿರಬಹುದು, ಹೇಗೆ ಅವರು ಸ್ವೀಕರಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ಬೋದು, ಚರ್ಚೆಯನ್ನು ನಡೆಸಬಹುದು, ವಿಚಾರ ಮಂಥನ ಮಾಡಬಹುದು. ಇನ್ನು ಬಲ ಪ್ರದರ್ಶನಕ್ಕೆ ವೇದಿಕೆ ಆಗತ್ತಾ ತುಮಕೂರು ಅನ್ನುವಂತಹ ಅನುಮಾನವೂ ಕೂಡ ಇದ್ದೇನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಾಜಿ ಸಚಿವ KN ರಾಜಣ್ಣ ಅವರ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ KN ರಾಜಣ್ಣ ಕಾಂಗ್ರೆಸ್ನಲ್ಲಿ ಸದ್ಯದ ಪ್ರಸಕ್ತ ರಾಜಕೀಯದ ಸನ್ನಿವೇಶದಲ್ಲಿ ಯಾವ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಬಹಿರಂಗ ಸತ್ಯ. ಅಲ್ಲಿ ಯಾವುದೇ ರೀತಿಯಾದಂತಹ ಗೌಪ್ಯತೆಗಳಿಲ್ಲ, ಬಹಿರಂಗವಾಗಿರುವಂತಹ ವಿಚಾರಗಳು. ಹೀಗಾಗಿ ಇವರ ನೇತೃತ್ವದಲ್ಲಿ ಈಗ ಸಮಾವೇಶ ನಡೀತಾ ಇರುವಾಗ ಸಹಜವಾಗಿಯೇ ಈ ಸಮಾವೇಶವನ್ನ ಸಿದ್ದರಾಮಯ್ಯನವರ ಬಲ ಪ್ರದರ್ಶನದ ಸಮಾವೇಶ ಅಂತ ಕೂಡ ಪರಿಗಣಿಸಲಾಗ್ತಾ ಇದೆ. ಯಾಕಂದ್ರೆ ಇದು ರಾಜಕೀಯದಲ್ಲಿ ಇಂತಹ ವ್ಯಾಖ್ಯಾನಗಳು ನಡೀತಾ ಹೋಗ್ತವೆ. ಹೀಗಾಗಿ ಇವರಿಬ್ಬರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಮಾವೇಶಕ್ಕೆ ಸಂಬಂಧಪಟ್ಟಂತೆಯೇ ನಾಳೆ ತುಮಕೂರಿನಲ್ಲಿ ಸರಿಸುಮಾರು 2 ಲಕ್ಷ ಜನರನ್ನ ಸೇರಿಸುವಂತದರ ಬಗ್ಗೆ ಯೋಜನೆಯನ್ನು ರೂಪಿಸಲಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರಬಹುದು. ಆ ಮೂಲಕವಾಗಿ ಸರ್ಕಾರದ ಸಾಧನೆಗಳನ್ನ, ಇಲಾಖಾವಾರು ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನ, ವಿಶೇಷವಾಗಿ ಕಂದಾಯ ಇಲಾಖೆಯ ಕಾರ್ಯಕ್ರಮಗಳನ್ನ ತುಮಕೂರಿನ ವೇದಿಕೆಯಲ್ಲಿ ಪ್ರದರ್ಶಿಸಲಾಗುತ್ತೆ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ಪೂರೈಸ್ತಾ ಇರೋದ್ರಿಂದಾಗಿ ರಾಜ್ಯ ಕಾಂಗ್ರೆಸ್ನ ಸರ್ಕಾರಕ್ಕೆ 3 ವರ್ಷ ನಾಡಿದ್ದಿಗೆ
ಪೂರ್ಣಗೊಳ್ಳುತ್ತೆ. ನಾಡಿದ್ದು ಅದರ ಮತ್ತೊಂದು ವರ್ಷದ ಆರಂಭ ಆಗುತ್ತೆ. ಹೀಗಾಗಿ ಮೇ 20ಕ್ಕೆ 3 ವರ್ಷ ಪೂರೈಸ್ತಾ ಇದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ನಾಳೆ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಾರ್ಥಕ ಸೇವೆಗಳ ಸಮರ್ಪಣೆ ಅನ್ನುವ ಹೆಸರಿನಲ್ಲಿ ಈ ಸಾಧನಾ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಸಾರ್ಥಕ ಸೇವೆಗಳ ಸಮರ್ಪಣೆ ಅನ್ನುವಂಥದ್ದು ಕಾರ್ಯಕ್ರಮದ ಹೆಸರು. ಈ ಸಾಧನಾ ಸಮಾವೇಶದ ಮೂಲಕವಾಗಿ 3 ವರ್ಷಗಳ ಸಾಧನೆಗಳನ್ನು ಅನಾವರಣ ಮಾಡೋದ್ರ ಬಗ್ಗೆ, ಇಲಾಖಾವಾರು ಅನಾವರಣ ಮಾಡೋದ್ರ ಬಗ್ಗೆ, ಫಲಾನುಭವಿಗಳಿಗೆ ನಾವೇನೇನು ಕೊಟ್ಟಿದ್ದೀವಿ ಅಂತ ಹೇಳೋದ್ರ ಬಗ್ಗೆ, ಈ ವಿಚಾರಗಳ ಬಗ್ಗೆ ನಾಳೆ ಅನಾವರಣಗೊಳ್ಳುತ್ತೆ. ಹಾಗೆಯೇ 2 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಸಮಾವೇಶವನ್ನು ನಡೆಸಲಾಗುತ್ತೆ. 2 ಲಕ್ಷ ಜನ ಸೇರಿದಾಗ ಸಹಜವಾಗಿಯೇ ಅವರಿಗೆ ಹೋಗಬೇಕಾಗಿರುವಂತಹ ಮೆಸೇಜ್ಗಳ ಬಗ್ಗೆ ಕಾಂಗ್ರೆಸ್ ಬಹಳ ನಿರ್ಧಾರಗಳನ್ನು ಕೈಗೊಂಡು ಈ ಸಮಾವೇಶವನ್ನು ನಡೆಸ್ತಾ ಇದೆ. 1,52,492 ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡಲಾಗುತ್ತೆ. ವಿಶೇಷವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಸವಲತ್ತುಗಳು ನಾಳೆ ಸಿಗ್ತವೆ. ಭೂಮಿಗೆ ಸಂಬಂಧಪಟ್ಟಂತಹ ಸವಲತ್ತುಗಳು ಸಿಗ್ತವೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಗೆಲ್ಲುವ ಟಾಸ್ಕ್ ಕೂಡ ಇದರಲ್ಲಿ ಅಡಗಿದೆ. ಈ ಸಮಾವೇಶದ ಬಹಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಪಕ್ಷವನ್ನ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ರೆಡಿ ಮಾಡುವಂಥದ್ದು, ತಯಾರು ಮಾಡುವಂಥದ್ದು, ಕಾರ್ಯಕರ್ತರನ್ನ ಹುರುಪುಗೊಳಿಸುವಂಥದ್ದು. ಇದು ಸದ್ಯಕ್ಕೆ ಕಾಂಗ್ರೆಸ್ನ ಆದ್ಯತೆಯಾಗಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ನಾಳೆ ಸರ್ಕಾರದ ಹೆಸರಿನಲ್ಲಿ ಸಾಧನಾ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ವೇದಿಕೆಯು ಕೂಡ ಬಲ ಪ್ರದರ್ಶನಕ್ಕೆ ಕಾರಣ ಆಗಬಹುದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಾಜಿ ಸಚಿವ KN ರಾಜಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಮಾವೇಶ ಮತ್ತು ತುಮಕೂರಿನಲ್ಲಿ ಈ ಹಿಂದೆ 2ನೇ ಅಹಿಂದ ಸಮಾವೇಶವನ್ನ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಿಂದೆ ನಡೆಸಲಾಗಿತ್ತು. ಹೀಗಾಗಿ ಅದು ಅಹಿಂದ ನಡೆದಂತಹ ನೆಲವೂ ಕೂಡ ಆಗಿರೋದ್ರಿಂದಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಾಧನಾ ಸಮಾವೇಶದ ಮೂಲಕ ಬಲ ಪ್ರದರ್ಶನಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಕಳೆದ ಬಾರಿ ನವೆಂಬರ್ ತಿಂಗಳಲ್ಲಿ ನಡೆಸಿರ್ತಕ್ಕಂತಹ ಹಾವೇರಿಯ ಸಮಾವೇಶ ಇರಬಹುದು, ಈಗ ತುಮಕೂರಿನ ಸಮಾವೇಶ ಇರಬಹುದು, ಇವು ಸಿದ್ದರಾಮಯ್ಯನವರ ಬಲ ಪ್ರದರ್ಶನದ ಸಮಾವೇಶಗಳು ಅಂತಲೇ ಪರಿಗಣಿಸಲಾಗುತ್ತೆ. ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅನ್ನುವಂತಹ ಸಂದೇಶ ಈ ವೇದಿಕೆಯ ಮೂಲಕವೂ ಕೂಡ ರವಾನೆ ಆಗಬಹುದು. ಹಾಗೆಯೇ ಇದೇ ವೇದಿಕೆಯ ಮೂಲಕವಾಗಿ ಉಳಿದ ಅವಧಿಗೂ ಕೂಡ CM ಆಗಿ ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕು ಅನ್ನುವಂತಹ ಒತ್ತಡವನ್ನ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹೇರುವಂತಹ ಸಾಧ್ಯತೆಯು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಂಥದ್ದೊಂದು ಪ್ರಯತ್ನಕ್ಕೆ ಕೈ ನಾಯಕರುಗಳು ಮುಂದಾಗಬಹುದು. ಆದರೆ ಇವೆಲ್ಲವನ್ನು ಕೂಡ ಎದುರಿಸೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆ, ಅದು ಮಾನಸಿಕ ತಯಾರಿ ಇರ್ಬೋದು, ರಾಜಕೀಯದ ತಯಾರಿಗಳಿರ್ಬೋದು, ಅದು ಶಿವಕುಮಾರ್ ಅವರ ಕಡೆಯಿಂದ ಕೂಡ ನಡೀತಾ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಏನೇ ಬಲ ಪ್ರದರ್ಶನದ ವೇದಿಕೆಯಾಗಿ ಬಳಕೆ ಮಾಡಿಕೊಂಡ್ರೂ ಕೂಡ ಇದು ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ನಿರ್ಧಾರಗಳ ಬಗ್ಗೆ ಬಹಳ ಮುಖ್ಯವಾಗಿ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಸಾಧನಾ ಸಮಾವೇಶದ ಬಗ್ಗೆ ಏನು ಹೇಳ್ತಿದ್ದಾರೆ, ಬಿಜೆಪಿಯವರು ಹೇಗೆಲ್ಲ ಟೀಕಿಸ್ತಾ ಇದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ದುಡ್ಡು 12 ಕೋಟಿ ಯಾರ್ದು ಖರ್ಚು ಮಾಡ್ತಾ ಇರೋದು? ಸರ್ಕಾರದ. ಇದು ತನಿಖೆ ಆಗಬೇಕು. ಇದು ಸರ್ಕಾರ ದುಡ್ಡು ಯಾಕೆ ಕೊಡಬೇಕು? ಯಾರೋ ಮುಖ್ಯಮಂತ್ರಿ ಆಗೋಕ್ಕೆ, ಯಾವುದೋ ಸರ್ಕಾರ ಉಳಿಸ್ಕೊಳಕ್ಕೆ ಸಮಾವೇಶಗಳು ಮಾಡೋದಾದರೆ ಈ ಸರ್ಕಾರ ಈ 12 ಕೋಟಿ ದುಡ್ಡು ಯಾಕೆ ಕೊಡಬೇಕು? ಇದನ್ನು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಜನನೂ ಕೂಡ ಪ್ರಶ್ನೆ ಮಾಡಬೇಕು, ಈ 12 ಕೋಟಿ ಯಾರ್ದು ದುಡ್ಡು, ಯಾಕೆ ಖರ್ಚು ಮಾಡ್ತಾ ಇದ್ದೀರಾ? ಅಂದರೆ ಇವರು ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಈ 12 ಕೋಟಿ ಖರ್ಚು. ಶಕ್ತಿ ಪ್ರದರ್ಶನವೂ ಇಲ್ಲ. ಇದು ಸರ್ಕಾರದ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟರೆ, ನನಗೆ ವೈಯಕ್ತಿಕವಾಗಲಿ ಅಥವಾ ಬೇರೆಯವರಿಗಾಗಲಿ ಅದು ಆ ರೀತಿ ನಾವು ನೋಡೋದಿಲ್ಲ. ಶಕ್ತಿ ಪ್ರದರ್ಶನದ ದೃಷ್ಟಿಯಲ್ಲಿ ನಾವು ನೋಡೋಲ್ಲ. ನಮಗೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಬೇಕಾಗುತ್ತೆ. ಅದನ್ನು ಹೇಳೋದಕ್ಕೆ ಹೊರಟಿದ್ದೇವೆ. ಹೈಕಮಾಂಡ್ ಯಾರು ಬರ್ತಾರೆ ಸರ್? ಯಾರಿಗೆಲ್ಲ ಇಲ್ಲ, ನಾವು ಇದು ಸರ್ಕಾರಿ ಕಾರ್ಯಕ್ರಮದ ಹೊರತು ಇದೇನು ಪಕ್ಷದ ಕಾರ್ಯಕ್ರಮ ಅಲ್ಲ. ಯಾರು ಕೇಳಿದರು? ಯಾವ ಜನ ಕೇಳಿದರು? ಕರ್ನಾಟಕದ ಯಾವ ಟ್ಯಾಕ್ಸ್ ಪೇಯರ್ ಈ ಸಮಾವೇಶ ಮಾಡಿ ಅಂತ ನಿಮ್ಮನ್ನು ಕೇಳಿದಾರಾ? ಯಾವುದಾದ್ರೂ ರೈತ ಸಂಘಟನೆ ಬಂದ್ಬಿಟ್ಟು ನಿಮ್ಮನ್ನು ಈ ಸಮಾವೇಶ ಮಾಡಿ ಅಂತ ಕೇಳಿದಾರಾ? ಯಾರನ್ನ ಅಂಗನವಾಡಿ ಕೆಲಸ ಮಾಡೋರು ನಿಮ್ಮನ್ನು ಸಮಾವೇಶ ಮಾಡಿ ಅಂತ ಕೇಳಿದಾರಾ? ಯಾರು ಕೇಳಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ? ಹೇಳಿ.
ಜನ ಕೇಳಿದಾಗ ರಸ್ತೆ ಮಾಡಿಕೊಡ್ಬೇಕು, ಇದೆಲ್ಲ ಕರ್ತವ್ಯ, ನಾವು ಮಾಡಬೇಕು ಅದನ್ನು. ಇಲ್ಲಿ ಕೇಳೋದೇ ಇಲ್ಲ ಯಾರೂ, ಸಮಾವೇಶನೂ ಕೇಳಲ್ಲ. ಆದರೂ ಅವತ್ತು ಬೆಳ್ಳಿ ಕಿರೀಟ, ಚಿನ್ನದ ಕಿರೀಟ, ಮಲ್ಲಿಗೆ ಹಾರಗಳು, ಯಥೇಚ್ಛವಾದಂಥ ಭೋಜನ, ಅಂದರೆ ಲೂಟಿ ಹೊಡೆಯೋಕ್ಕೋಸ್ಕರ ಸಮಾವೇಶ ಇದಷ್ಟೇ. ಅದರಿಂದ ಈ ಸಮಾವೇಶ ರೈತರ ಸಮಾಧಿ ಮೇಲೆ ಮಾಡಿರೋದ ಸಮಾವೇಶ, ಈ ರೈತರ ಶಾಪದಿಂದ ಈ ಸರ್ಕಾರ ತೊಲಗಿ ಹೋಗ್ತೈತೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಮಾಡ್ತಾ ಇದ್ದರು. ಯಾವ ಸಾಧನೆ ಮಾಡಿದ್ದೀವಿ ಅಂತ ಸಮಾವೇಶ ಮಾಡ್ತಿದ್ದಾರೆ ಅನ್ನೋದೇ ಅದೆಲ್ಲೂ ಹೇಳ್ತಾನೂ ಇಲ್ಲ. ನಮಗೂ ಎಲ್ಲ ಒಂದು ಇನ್ವಿಟೇಷನ್ಸ್ ಬಂದಿದ್ದಾವೆ, ಅದರಲ್ಲಿ ಒಂದು 20 ಜನ ಹೆಸರು ಹಾಕೋರು ಬಿಟ್ಟರೆ ಏನೇನು ಮಾಡಿದ್ದೀವಿ ಅಂತ ಅದರಲ್ಲೂ ಇಲ್ಲ. ಸಾಧನಾ ಸಮಾವೇಶ, ಸಾಧನೆ ಹೇಳೋದು ಯಾರು? ಜನ ಹೇಳಬೇಕು. ಈ ಸರ್ಕಾರ ಇಂತಿಂಥ ಸಾಧನೆ ಮಾಡಿದೆ, ಇಂತಿತ್ತು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಜನ ಕೊಂಡಾಡಬೇಕೇ ಹೊರತು ನಿಮ್ಮನ್ನು ನೀವೇ ಹೊಗಳ್ಕೋತಾ ಇದ್ದೀರಿ. ಹೀಗೆ ರಾಜ್ಯದಲ್ಲಿ ಅನೇಕ ಸಾಧನಾ ಸಮಾವೇಶಗಳನ್ನ ನಾವು ನೋಡಿದ್ದೀವಿ. ಆಡಳಿತದಲ್ಲಿರುವಂಥವ್ರು ಸಾಧನಾ ಸಮಾವೇಶವನ್ನು ಸಮರ್ಥಿಸ್ಕೊಳ್ತಾರೆ, ಪ್ರತಿಪಕ್ಷದಲ್ಲಿರುವಂಥವ್ರು ಪ್ರಶ್ನಿಸ್ತಾರೆ. ಯಾರು ಕೇಳಿದ್ರು ಇಂಥ ಸಮಾವೇಶ ಮಾಡೋಕ್ಕೆ? ಟ್ಯಾಕ್ಸ್ ಪೇಯರ್ ಹಣದಲ್ಲಿ ಯಾಕೆ ನೀವು ಸಮಾವೇಶ ಮಾಡೋದು? ಪ್ರತಿಪಕ್ಷದವ್ರು ಕೇಳ್ತಾರೆ. ಅವರು ಆಡಳಿತದಲ್ಲಿದ್ದಾಗ ಅವರು ಕೂಡ ಇಂಥದ್ದೇ ಸಮಾವೇಶಗಳನ್ನು ಮಾಡ್ಕೊಂಡು ಕೂತಿರ್ತಾರೆ. ಜನ ಕೇಳ್ತಾರೆ ಬಿಡಲಿ. ರಾಜಕೀಯದ ನಾಯಕರುಗಳಿಗೆ ಈ ರೀತಿಯಂಥ ಮಾತುಗಳು ಕೇವಲ ಟೀಕೆಗಳಿಗಷ್ಟೇ ಸೀಮಿತ ಆಗಿರುತ್ತೆ ಹೊರತು ಉಳಿದಂತೆ ಇಂಥ ಸಮಾವೇಶಗಳನ್ನು ಮಾಡ್ತಾ ಹೋಗ್ತಾರೆ. ಇದರ ಲಾಭ ಎಷ್ಟು ಮಟ್ಟಿಗೆ ಆಗುತ್ತೆ ಬಿಡುತ್ತೆ ಅನ್ನೋದು ಎರಡನೇದು. ಆದರೆ ನಾಳೆ ಫಲಾನುಭವಿಗಳಿಗೆ ನಿಜಕ್ಕೂ ಸರ್ಕಾರ ಕೊಡ್ತಿರುವಂಥ ಸೌಲಭ್ಯ ತಲುಪುತ್ತಾ ಅನ್ನೋದನ್ನ ನೋಡಬೇಕು.